ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವು ಇವತ್ತು ಫ್ಯಾಟಿ ಲಿವರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ನನ್ನ ಹತ್ರ ಬರುವಂತ ಸುಮಾರು ಜನ ಪೇಷಂಟ್ಸ್ ಅವ್ರೊಂದು ಸ್ಕ್ಯಾನಿಂಗ್ ಇಟ್ಕೊಂಡು ಬಂದಾಗ ಕೇಳ್ತಾರೆ, ಸರ್ ನನಗೆ ಫ್ಯಾಟಿ ಲಿವರ್ ಬಂದ್ಬಿಟ್ಟಿದೆ ಸರ್, ನಾವು ತಲಾಂತರದಿಂದ ವೆಜಿಟೇರಿಯನ್ಸ್, ನಾವು ನಾನ್ ವೆಜ್ ತಿನ್ನೋದೇ ಇಲ್ಲ, ಡ್ರಿಂಕ್ಸ್ ನಾನು ಆ ಮದ್ಯಪಾನ ಲೈಫಲ್ಲೇ ಮಾಡಿಲ್ಲ, ಬೋಂಡಾ ಬಜ್ಜಿ ಅಂತೂ ನಾನು ನೋಡೋದೇ ಇಲ್ಲ, ಕರ್ದಿದ ಐಟಮ್ಸ್ ತಿನ್ನೋದೇ ಇಲ್ಲ, ಎಣ್ಣೆ ಪದಾರ್ಥಗಳು ತಿನ್ನೋದೇ ಇಲ್ಲ, ನನಗೆ ಯಾಕೆ ಫ್ಯಾಟಿ ಲಿವರ್ ಬಂತು? ಸಾಧಾರಣವಾಗಿ ಸುಮಾರು ಜನಕ್ಕೆ ಈ ಡೌಟ್ ಇದೆ. ಏನಕ್ಕೋ ಒಂದು ಹೋಗಿರ್ತಾರೆ ಡಾಕ್ಟರ್ ಹತ್ರ, ಹೊಟ್ಟೆ ನೋವು ಅಂತಾನೋ, ಪೀರಿಯಡ್ಸ್ ಪ್ರಾಬ್ಲಮ್ ಅಂತಾನೋ, ಮತ್ತೊಂದು ಹೋದಾಗ ಒಂದು ಸ್ಕ್ಯಾನಿಂಗ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ನಿಮಗೆ ಇರೋ ಪ್ರಾಬ್ಲಮ್ ಜೊತೆಗೆ ಫ್ಯಾಟಿ ಲಿವರ್ ಅಂತ ಒಂದು ಬಂದಿರುತ್ತೆ, ಗ್ರೇಡ್ 1 ಗ್ರೇಡ್ 2 ಬಂದಿರುತ್ತೆ. ಸಾಧಾರಣವಾಗಿ ಆ ಟೈಮಲ್ಲಿ ಗಾಬರಿ ಆಗ್ತಾರೆ, ಲಿವರ್ ಊದ್ಕೊಂಡ್ಬಿಟ್ಟಿದೆ ಅಂತ, ನಂದು ಲಿವರ್ ಫ್ಯಾಟ್ ಆಗ್ಬಿಟ್ಟಿದೆ ಅಂತ, ಅದಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಸುಮಾರು ಜನಕ್ಕೆ ಈ ಫ್ಯಾಟಿ ಲಿವರ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಕೆಲವರಿಗೆ ಇನ್ನೊಂದ್ ತರ ಡೌಟ್ ಇದೆ, ನನ್ ಫ್ಯಾಟಿ ಲಿವರ್ ಬಂದ್ಬಿಟ್ಟಿದೆ, ನನಗೆ ಲಿವರ್ ಮುಂದೆ ಹೋಗ್ತಾ ಹೋಗ್ತಾ ಊದ್ ಬಿಡುತ್ತಂತೆ, ನನಗೆ ಲಿವರ್ ಸಿರೋಸಿಸ್ ಆಗ್ಬಿಡುತ್ತೆ ಅಥವಾ ಕ್ಯಾನ್ಸರ್ ಆಗ್ಬಿಡುತ್ತೆ, ನಾನು ಎಚ್ಚೆತ್ಕೋಬೇಕು ಅಂತ ಅಂದ್ಕೊಳ್ಳೋ ತುಂಬಾ ಡೌಟ್ ಇದೆ ಕೆಲವರಿಗೆ. ವೀಕ್ಷಕರೇ, ನಾನು ಇಲ್ಲಿ ಇವತ್ತು ಬಂದಿರೋ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮಗೆ ಈ ಫ್ಯಾಟಿ ಲಿವರ್ ಬಗ್ಗೆ ಸಂಪೂರ್ಣವಾದ ಒಂದು ಜ್ಞಾನವನ್ನ ನಿಮಗೆ ಅರ್ಥ ಆಗ್ಬೇಕು. ನಿಮಗೆ ಯಾಕೆ ಬಂತು ಫ್ಯಾಟಿ ಲಿವರ್, ನೀವು ಅದನ್ನ ಹೆಂಗೆ ಸಂಪೂರ್ಣವಾಗಿ ಸರಿ ಮಾಡ್ಕೋಬಹುದು, ಮತ್ತೆ ನಿಮ್ ಫ್ಯಾಟಿ ಲಿವರ್ ಇಂದ ನಿಜವಾಗ್ಲೂ ಲಿವರಿಗೆ ಸಮಸ್ಯೆನೋ ಅಥವಾ ಬೇರೆ ಏನಾದ್ರು ಸಮಸ್ಯೆಗಳು ಬರುತ್ತೋ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಫ್ಯಾಟಿ ಲಿವರ್ ಅಂದ್ರೆ ಏನು, ಅದು ಯಾವ ಕಾರಣಗಳಿಂದ ಬರ್ತಾ ಇದೆ, ಮತ್ತು ಅದರ ಯಾವ ಗ್ರೇಡ್ಗಳು, ಯಾವ ಗ್ರೇಡ್, ನಾವು ಎಚ್ಚೆತ್ತುಕೊಳ್ಳುವಂತ ಅಲಾರ್ಮಿಂಗ್ ಆಗಿರುವಂತ ಗ್ರೇಡ್ಗಳು ಯಾವುದು, ಮತ್ತೆ ಆ ಫ್ಯಾಟಿ ಲಿವರ್ ನಲ್ಲಿ ಯಾಕೆ ಕಾರಣದಿಂದ ಬರುತ್ತೆ, ಯಾವ ಟೈಪ್ಸ್ ಆಫ್ ಫ್ಯಾಟಿ ಲಿವರ್ ಇದೆ, ಮತ್ತೆ ಅದನ್ನ ನಾವು ಹೇಗೆ ಪ್ರಿವೆಂಟ್ ಮಾಡ್ಕೊಳ್ಳೋದು, ತಡೆಗಟ್ಕೋಬಹುದು, ಅಥವಾ ಮತ್ತೆ ಇನ್ನೊಂದು, ನಮಗೆ ಫ್ಯಾಟಿ ಲಿವರ್ ಆಗಿದ್ರು ಕೂಡ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ಕೊಂಡು ನಾವು ಮುಂದೆ ಅದನ್ನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ಒಂದು ಡೀಪ್ ಆಗಿ ಒಂದು ಸೈಂಟಿಫಿಕ್ ಎವಾಲ್ಯೂಷನ್ ಒಂದಿಗೆ ನಿಮ್ ಮುಂದೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀವಿ. ಸ್ನೇಹಿತರೆ, ಮೊದಲಿಗೆ ಫ್ಯಾಟಿ ಲಿವರ್ ಅಂದ್ರೆ ಏನು? ನಮ್ಮ ಲಿವರ್ ನಲ್ಲಿ ಕೊಬ್ಬು ಹೋಗಿ ಸೇರ್ಕೊಳ್ಳೋದಕ್ಕೆ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಫ್ಯಾಟಿ ಲಿವರ್ ಅಲ್ಲಿ ಕೊಬ್ಬು ಯಾಕೆ ಸೇರ್ಕೋಬೇಕು? ಫಾರ್ ಎಕ್ಸಾಂಪಲ್, ನಾವೇನ್ ತಿಂತೀವೋ ಆ ಅನ್ನ ಅಥವಾ ಏನೋ ಒಂದು ತಿನ್ನುವಂತ ಆಹಾರಗಳು ಎಲ್ಲ ಜೀರ್ಣ ಆಗ್ಬೇಕು, ನಮ್ ದೇಹಕ್ಕೆ ಎಷ್ಟು ಎನರ್ಜಿ ಬೇಕೋ, ಎಷ್ಟು ಶಕ್ತಿ ಬೇಕೋ ಅಷ್ಟು ನಮ್ ದೇಹಕ್ಕೆ ಒದಗಿಸ್ಬೇಕು. ಎಕ್ಸ್ಟ್ರಾ ಆಗಿರುತ್ತಲ್ಲ ಎನರ್ಜಿ, ಎಂತ ಮಾಡ್ಬೇಕು, ಮತ್ತೆ ಬೇಕಾಗ್ಬೋದು ನಾನು 3-4 ಗಂಟೆ ಅಂತ ಹೇಳ್ಬಿಟ್ಟು ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆ, ಅದನ್ನ ಸ್ಟೋರ್ ಮಾಡ್ಕೊಳ್ಳುವಂಥದ್ದು. ನಾವು ತಿನ್ನಂತ ಆಹಾರದಿಂದ ಗ್ಲೂಕೋಸ್ ಆಗ್ಬಿಟ್ಟು ಅದು ಗ್ಲೈಕೋಜನ್ ಅಂತ ಆಗ್ಬಿಟ್ಟು ಅದು ನಮ್ಮ ಲಿವರ್ ನಲ್ಲಿ ಸ್ಟೋರ್ ಆಗುತ್ತೆ. ಆದ್ರೆ ಆ ಸ್ಟೋರ್ ಆಗಿದ್ದ ಎನರ್ಜಿ ಯೂಸ್ ಆಗ್ದಲೇ ಇದ್ರೆ ನಾವು ಮತ್ತೆ ಆಹಾರವನ್ನು ಸೇರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗ್ಲೈಕೋಜನ್ ಇದ್ದಷ್ಟು ಅಲ್ಲೇ ಇರುತ್ತೆ, ಹೆಚ್ಚು ಗ್ಲೂಕೋಸ್ ಏನಾಗುತ್ತೆ, ಲಿಪಿಡ್ಸ್ ಆಗಿ ಅಂದ್ರೆ ಕೊಬ್ಬಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವು ಲಿಪೋಜೆನಸಿಸ್ ಅಂತ ಹೇಳ್ತೀವಿ. ಈ ಲಿಪೋಜೆನಸ್ ಆದಾಗ ಕೊಬ್ಬ ಕನ್ವರ್ಟ್ ಆಗಿ ಅದು ಹೋಗಿ ನಮ್ಮ ಲಿವರ್ ನ ಸ್ಟೋರ್ ಆಗುತ್ತೆ. ಯಾಕಂದ್ರೆ ಮುಂದೊಂದು ದಿವಸ ನಾವೇನಾದ್ರು ಉಪವಾಸ ಇರುವಂತ ಪರಿಸ್ಥಿತಿ ಬಂದ್ರೆ ಆ ಕೊಬ್ಬು ಕರಗಿಸ್ಕೊಂಡು ನಮ್ ದೇಹಕ್ಕೆ ಬೇಕಾಗಿರುವಂತ ಎನರ್ಜಿನ ಒದಗಿಸೋಣ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡುತ್ತೆ. ಪದೇ ಪದೇ ನಾವು ಈ ತರ ಆಹಾರಗಳನ್ನ ಸೇವಿಸ್ತಾ ಇದ್ದಾಗ ಏನಾಗುತ್ತೆ, ಇದು ಕಂಟಿನ್ಯೂಸ್ ಪ್ರಕ್ರಿಯೆ ಆಗೋಗ್ಬಿಡುತ್ತೆ, ಫ್ಯಾಟಿ ಲಿವರ್ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಬೇಸಿಕಲಿ ದ ಸೈನ್ಸ್ ಬಿಹೈಂಡ್ ಫ್ಯಾಟಿ ಲಿವರ್. ಇದರಲ್ಲಿ ಆಕ್ಚುಲಿ ನೀವು ಅಲಾರ್ಮಿಂಗ್ ಅಂತ ಅನ್ಕೋಬಹುದು. ಆಕ್ಚುಲಿ ನೋಡಿ, ಫ್ಯಾಟಿ ಲಿವರ್ ಅಂದ್ರೆ ಲಿವರಿಗೆ ಮಾತ್ರ ತೊಂದ್ರೆನಾ, ಬೇರೆ ಏನು ಅಂದ್ರೆ ಈ ಕಾಂಪ್ಲಿಕೇಶನ್ಸ್ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಫ್ಯಾಟಿ ಲಿವರ್ ಟೈಪ್ಸ್ ಇದೆ, ಕೆಲವು ವಿಧಗಳಿದೆ ಈ ಟೈಪ್ಸ್ ಆಫ್ ಫ್ಯಾಟಿ ಲಿವರ್. ಅದ್ರಲ್ಲಿ ನೋಡಿ, ಒಂದು ನಾರ್ಮಲ್ ಆಗಿ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಅಂದ್ರೆ ತುಂಬಾ ಮದ್ಯಪಾನ ಮಾಡೋರ್ನಲ್ಲಿ ತುಂಬಾ ಡಂಪ್ ಕ್ಯಾಲರೀಸ್ ಸಿಕ್ಬಿಟ್ಟು ಲಿವರ್ ಉತ್ತಾ ಹೋಗುತ್ತೆ, ಅದಕ್ಕೆ ನಾವು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಎರಡನೇದಾಗಿ ವೈರಲ್ ಆರಿಜಿನ್, ವೈರಸ್ ಗಳಿಂದ ಆಗುವಂಥದ್ದು, ಹೆಪಟೈಟಿಸ್ ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, ಈ ತರ ಕೆಲವು ಇನ್ಫೆಕ್ಷನ್ಸ್ ಇಂದ ಲಿವರ್ ಡ್ಯಾಮೇಜ್ ಆಗುವಂಥದ್ದು, ಕೆಲವರಿಗೆ ಕೆಲವು ಮೆಡಿಕೇಶನ್ಸ್ ಇಂದನೋ ಇನ್ನೊಂದ್ರಿಂದ ಲಿವರ್ ಡ್ಯಾಮೇಜ್ ಆಗುವಂಥದ್ದು, ಅದು ಇನ್ನೊಂಥರ ಫ್ಯಾಟಿ ಲಿವರ್, ದಟ್ ಇಸ್ ಬಿಕಾಸ್ ಆಫ್ ವೈರಲ್ ಆರಿಜಿನ್. ಮೂರನೇದು ನಾನಿಲ್ಲಿ ಡಿಸ್ಕಸ್ ಮಾಡಕ್ ಹೋಗ್ತಿರೋದು ಅತಿ ಮುಖ್ಯವಾಗಿ ಅಂತ ಹೇಳಿದ್ರೆ NAFLD, ಅಂದ್ರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ನಮ್ಮ ಇಂಡಿಯಾದಲ್ಲಿ 40-50% ಇರೋದು ಇದೇ ಫ್ಯಾಟಿ ಲಿವರ್, ಅಂದ್ರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಸ್. ನಾನು ಆಲ್ಕೋಹಾಲೇ ಮಾಡಿರೋಲ್ಲ, ನಾನು ಕೊಬ್ಬಿನ ಅಂಶನೇ ತಿಂದಿಲ್ಲ ಅಂತವರಲ್ಲೂ ಕೂಡ ಇತ್ತೀಚೆಗೆ ಫ್ಯಾಟಿ ಲಿವರ್ ಕಂಡು ಬರ್ತದೆ, ಮಕ್ಕಳಲ್ಲೂ ಕೂಡ ಕಂಡು ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಈ NAFLD ಅಥವಾ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಇದು 3 ಟೈಪ್ಸ್. ನೋಡಿ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಬರಲಿಕ್ಕೆ ಮುಖ್ಯ ಕಾರಣನೇ ನಾವು ತಿಂತ ಇರುವಂತ ಆಹಾರದಲ್ಲಿ ಇರುವಂತ ಅತಿಯಾದ ಸಕ್ಕರೆ ಅಂಶ. ಇನ್ನೊಂದ್ಸಲ ಹೇಳ್ತೀನಿ, ಅತಿಯಾದ ಕೊಬ್ಬಿನ ಅಂಶ ಅಲ್ಲ, ಅತಿಯಾದ ಸಕ್ಕರೆ ಅಂಶ ಅಥವಾ ಕಾರ್ಬೋಹೈಡ್ರೇಟ್ಸ್. ಯಾಕಂದ್ರೆ ನಾವು ತಿನ್ನಂತ ಕಾರ್ಬೋಹೈಡ್ರೇಟ್ಸ್ ಏನೇ ಜೀರ್ಣ ಆಗ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಲಿವರ್ ನಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಕುತ್ಕೊಳ್ಳುವಂಥದ್ದು. ಯಾಕಂತ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ತುಂಬಾ ಫ್ಯಾಟ್ ನೋಡಿ, ಹಸುವಿನ ಹಾಲಿನಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲದು ಹೆವಿ ಫ್ಯಾಟ್. ಆದ್ರೆ ಹಸು ಏನಾದ್ರೂ ಬೋಂಡಾ ಬಜ್ಜಿ ತಿನ್ನುತ್ತಾ, ಆಲ್ಕೋಹಾಲ್ ಮಾಡುತ್ತಾ, ಕಬಾಬ್ ತಿನ್ನುತ್ತಾ? ಇಲ್ಲಲ್ಲ, ತಿನ್ನೋದು ಬರೀ ಹುಲ್ಲಲ್ಲಿರೋದೇನು ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸೇ ಆ ಹಸುವಿನ ಒಂದು ಲಿವರ್ ನಲ್ಲಿ ಹೋಗಿ ಕೊಬ್ಬಾಗಿ ಕನ್ವರ್ಟ್ ಆಗಿ ಹಾಲಿನ ಮುಖಾಂತರ ಹೊರಡೆ ಬರೋದು. ಸೊ ಹಾಗಾಗಿ ನಾವು ಒಂದಿನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ಗೆ ಮುಖ್ಯವಾದ ಕಾರಣನೇ ಈ ಅತಿಯಾದ ಸಕ್ಕರೆ ಅಂಶ ಇರುವಂತ ಆಹಾರಗಳು. ನಾವು ವಿಲ್ ಗೋ ಟು ದ ಗ್ರೇಡ್ಸ್.
ಈ ಗ್ರೇಡ್ಗಳಿರ್ತವೆ, ನೀವು ನೋಡಿರ್ಬೋದು ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಗ್ರೇಡ್ 1 ಫ್ಯಾಟಿ ಲಿವರ್, ಗ್ರೇಡ್ 2 ಫ್ಯಾಟಿ ಲಿವರ್, ಗ್ರೇಡ್ 3 ಅಂತ ಇರುತ್ತೆ. ಸೊ ಹಾಗಾಗಿ ಯಾವ್ದು ಅಲಾರ್ಮಿಂಗ್ ಯಾಕೆ ನೋಡಿ, ಗ್ರೇಡ್ 1 ಅಂತ ಹೇಳಿದ್ರೆ ಒಂದು ಇಂತಿಷ್ಟೇ ಸೈಜ್ ನ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಗ್ರೇಡ್ಸ್ ಆಫ್ ಫ್ಯಾಟಿ ಲಿವರ್ ಮುಖ್ಯ ಅಲ್ಲ ವೀಕ್ಷಕರೇ, ಇಲ್ಲಿ ಈ ಫ್ಯಾಟಿ ಲಿವರ್ ಎಷ್ಟು ಸಮಯದಿಂದ ಇದೆ, ಎಷ್ಟು ಫೈಬ್ರೋಸಿಸ್ ಆಗಿದೆ ನಮ್ಮ ಈ ಲಿವರ್ ನಲ್ಲಿ ಅನ್ನೋದು ಮುಖ್ಯ. ಫೈಬ್ರೋಸಿಸ್ ಅಂತ ಹೇಳಿದ್ರೆ ಬ್ಯಾಂಡ್ಸ್ ಅಂದ್ರೆ ಸ್ವಲ್ಪ ಗಟ್ಟಿ 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 ಆಗ್ಬಿಡುತ್ತೆ ಲಿವರ್ ನಲ್ಲಿ. ಸೊ ಆ ತರ ಏನಾದ್ರು ಇದ್ದಾಗ ಅದು ಸ್ವಲ್ಪ ಅಲಾರ್ಮಿಂಗ್ ಸ್ಟೇಜಸ್ ಅಲ್ಲಿ ಇರುತ್ತೆ. ಅಂದ್ರೆ ಗ್ರೇಡ್ 1 ಇಂದಲೇ ನಾವು ಕಂಟ್ರೋಲ್ ಮಾಡ್ತಾ ಬಂದ್ರೆ ಮುಂದುವರಿಯೋದನ್ನ ನಾವು ತಪ್ಪಿಸಬಹುದು. ಹಾಗಾಗಿ ಮುಖ್ಯವಾಗಿ ಗ್ರೇಡ್ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಸ್ಟಿಯೋಟೋಸಿಸ್ ಅಂತ ಹೇಳಿದ್ರೆ ಫ್ಯಾಟಿ ಲಿವರ್ ನಾವು ಇನ್ನೊಂದು ಹೆಸರು ಮೆಡಿಕಲ್ ನಲ್ಲಿ ನಾವು ಸ್ಟಿಯೋಟೋಸಿಸ್ ಅಂತ ಕರಿತೀವಿ. ಅದರಲ್ಲಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಡಿಪೆಂಡ್ಸ್ ಆನ್ ದ ಸೈಜ್. ಅದಾದ ನಂತರ ಸ್ಟಿಯೋಟೋಸಿಸ್ ಆದ ನಂತರ ವಿತ್ ಫೈಬ್ರೋಸಿಸ್ ನ್ಯಾಶ್ ಅಂತ ಹೇಳ್ತೀವಿ, ನಾನ್ ಆಲ್ಕೋಹಾಲಿಕ್ ಸ್ಟಿಯೋಟಿಕ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ 3 ಗ್ರೇಡ್ ಇದೆ. ಅದು 1 ಅಂತ ಹೇಳಿದ್ರೆ ಫಸ್ಟ್ ಗ್ರೇಡ್, ಅದರಲ್ಲಿ ಫೈಬ್ರೋಸಿಸ್ ಆಗಿರಲ್ಲ. 2ನೇ ಗ್ರೇಡ್ ಅಲ್ಲಿ ಮೈಲ್ಡ್ ಫೈಬ್ರೋಸಿಸ್ ಆಗಿರುತ್ತೆ. 3ನೇ ಗ್ರೇಡ್ ಅಲ್ಲಿ ಹೆಚ್ಚು ಫೈಬ್ರೋಸಿಸ್ ಆಗಿರುತ್ತೆ. ಈ ನ್ಯಾಶ್ ಫಸ್ಟ್ ಗ್ರೇಡ್ 1 ಇಂದ ಗ್ರೇಡ್ 3 ಫ್ಯಾಟಿ ಲಿವರ್, ನ್ಯಾಶ್ 1 ಇಂದ 2 ತನಕ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಬಹುದು. ಅದು ನ್ಯಾಶ್ 3ಗೆ ಹೋದ್ಮೇಲೆ ಆಗುವಂತದೇ ಸಿರೋಸಿಸ್. ಈ ಸಿರೋಸಿಸ್ ಆದ ನಂತರ ಆಗುವಂತದೇ ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾ ಅಂದ್ರೆ ಲಿವರ್ ಕ್ಯಾನ್ಸರ್. ಸೊ ಹಾಗಾಗಿ ಈ ಗ್ರೇಡ್ 1 ಫ್ಯಾಟಿ ಲಿವರ್ ಅಷ್ಟು ಸಿಂಪಲ್ ಆಗಿದ್ರು ಕೂಡ ಮುಂದೆ ಹೋಗ್ಬಿಟ್ಟದು ಲಿವರ್ ಕ್ಯಾನ್ಸರ್ ಆಗಿ ಕೂಡ ಕನ್ವರ್ಟ್ ಆಗ್ಬೋದು. ಆದರೆ ಇದಕ್ಕಿಂತ ಮುಂಚೆ ಗ್ರೇಡ್ 1, ಗ್ರೇಡ್ 2 ಲೆವೆಲ್ ಅಲ್ಲೇ ನಿಮ್ಮ ದೇಹಕ್ಕೆ ಸಾಕಷ್ಟು ಬೇರೆ ಬೇರೆ ತರ ಪ್ರಾಬ್ಲಮ್ ಶುರು ಆಗುತ್ತೆ. ದಟ್ ಈಸ್ ಕಾಲ್ಡ್ ದ ಕಾಂಪ್ಲಿಕೇಶನ್ಸ್ ಆಫ್ ಫ್ಯಾಟಿ ಲಿವರ್. ವೀಕ್ಷಕರೇ, ನಾನು ಇಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ ಫ್ಯಾಟಿ ಲಿವರ್ ಇಂದ ಲಿವರಿಗೇನು ದೊಡ್ಡ ಸಮಸ್ಯೆ ಆಗಬಾರ್ದು. ತುಂಬಾ ಲೇಟ್ ಆಗುತ್ತೆ ಸಿರೋಸಿಸ್ ಆಗ್ಲಿ ಅಥವಾ ಇನ್ನೊಂದಾಗ್ಲಿ. ಆದರೆ ಗ್ರೇಡ್ 1, ಗ್ರೇಡ್ 2 ಇದ್ದಾಗಲೇ ಎಚ್ಚೆತ್ಕೊಳ್ಳದಲ್ಲಿದ್ರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ಡಿಸೀಸ್, ಹೃದಯ ಸಂಬಂಧಿ ರೋಗಗಳು. ನಿಮ್ಗೆ ಲಿವರಿಗೂ ಹಾರ್ಟಿಗೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ವೀಕ್ಷಕರೇ, ಒಂದಿಲ್ ಹೇಳ್ತೀನಿ, ಲಿವರ್ ಇಂದ ಉತ್ಪಾದನೆ ಆಗೋದು HDL ಅಂದ್ರೆ ಗುಡ್ ಕೊಲೆಸ್ಟ್ರಾಲ್. ಈ HDL ನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ ಯಾವಾಗ ನಿಮ್ಮ ದೇಹದಲ್ಲಿ ಫ್ಯಾಟಿ ಲಿವರ್ ಡೆವಲಪ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದಾನೇ HDL ಕಡಿಮೆ ಆಗುತ್ತೆ. ನಮ್ಮ ದೇಶದಲ್ಲಿ ಹೃದಯ ರೋಗದಿಂದ ಸಾವನ್ನಪ್ತಾ ಇರೋ ಸಂಖ್ಯೆ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಅಂತ ಅಲ್ಲ. ಯಾರದೇ ನೀವು ಕೊಲೆಸ್ಟ್ರಾಲ್ ಚೆಕ್ ಮಾಡಿ ನೋಡಿ 200, 210 ಲೆವೆಲ್ ಅಲ್ಲಿ ಇರುತ್ತೆ. ಆದ್ರೆ HDL ಲೆವೆಲ್ಸ್ ಅವ್ರದ್ದು ತುಂಬಾ ಲೋ ಇರುತ್ತೆ. ಅಂದ್ರೆ 45ಕ್ಕಿಂತ ಕಡಿಮೆ ಇದ್ರೆ HDL ಲೆವೆಲ್ಸ್ ಹಾರ್ಟ್ ಡಿಸೀಸ್ ನ ಪ್ರಮಾಣ ಜಾಸ್ತಿ. ಯಾಕಂದ್ರೆ ಗುಡ್ ಕೊಲೆಸ್ಟ್ರಾಲ್ ನಮ್ಮ ರಕ್ತನಾಳಗಳನ್ನ ಕ್ಲೀನ್ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ರಕ್ತ ನಳಗಳಲ್ಲಿ ಬ್ಲಾಕ್ಸ್ ನ ಉಂಟು ಮಾಡುತ್ತೆ. ಈ ಬ್ಲಾಕ್ಸ್ ನ ತೆಗೆದುಹಾಕ್ಲಿಕ್ಕೆ HDL ಬೇಕು. ಹಾಗಾಗಿ ಫ್ಯಾಟಿ ಲಿವರ್ ಕ್ಲೀನ್ ಆಗಿದ್ರೆ ಈ HDL ನ ಪ್ರಮಾಣ ಜಾಸ್ತಿ ಆಗುತ್ತೆ, ಹಾರ್ಟ್ ಡಿಸೀಸ್ ನ ಪ್ರಮಾಣ ಕಡಿಮೆ ಆಗುತ್ತೆ. ಎರಡನೇದಾಗಿ ಮಹಿಳೆಯಲ್ಲಿ ಸಾಧಾರಣವಾಗಿ ಬರುವಂತ ಈ ಮುಟ್ಟಿನ ತೊಂದರೆಗಳು, ಈ PCOD ಸಮಸ್ಯೆ ಇರ್ಬೋದು, ಅಥವಾ ಯೂಟ್ರೈನ್ ಫೈಬ್ರಾಯ್ಡ್ಸ್ ಇರ್ಬೋದು, ಥೈರಾಯ್ಡ್ ಸಮಸ್ಯೆಗಳಿರ್ಬೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ತರ ಇರ್ಬೋದು. ಸೊ ಇದಕ್ಕೆಲ್ಲ ಒಂದು ಮುನ್ಸೂಚನೆ ಅಂದ್ರೇನೆ ಈ ಫ್ಯಾಟಿ ಲಿವರ್. ಯಾಕೆ ಅಂತ ಹೇಳಿದ್ರೆ ಒಂದ್ಸಲ ಲಿವರ್ ನಲ್ಲಿ ಫ್ಯಾಟ್ ಶೇಖರಣೆ ಆಯ್ತು ಅಂದ್ರೆ ಬೇರೆ ಕಡೆ ಆಗ್ಬಾರ್ದು ಅಂತ ಈ ನಿರ್ಬಂಧ ಏನಾದ್ರು ಇದೆ? ಇಲ್ಲ ತಾನೆ, ಎಲ್ಲಿ ಬೇಕಾದ್ರೆ ಆಗ್ಬೋದು ಫ್ಯಾಟಿ ಸ್ಟೋರೇಜ್. ಒಂದ್ಸಲ ಇದು ಡೆವಲಪ್ ಆಗ್ತಾ ಹೋಯ್ತು, ಗ್ರೇಡ್ 2, ಗ್ರೇಡ್ 3 ಹೋಯ್ತು ಅಂತ ಹೇಳಿದ್ರೆ ಸಡನ್ ಆಗಿ ಬೇರೆ ಕಡೆ ಕೂಡ ಬೇರೆ ಅಂಗಾಂಗಗಳು ಕೂಡ ಈ ಫ್ಯಾಟ್ ಅಥವಾ ಕೊಬ್ಬಿನ ಅಂಶ ಹೋಗಿ ಜಮೆ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಈ ಪ್ರಾಬ್ಲಮ್ಸ್ ಎಲ್ಲ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಈಗ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಈ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಥೈರಾಯ್ಡ್ ಒಂದು ಪ್ರಾಬ್ಲಮ್ಮೆ, ಜೊತೆಗೆ ಡಯಾಬಿಟಿಸ್. ಈ ಫ್ಯಾಟಿ ಲಿವರ್ ಇದ್ದವರಲ್ಲಿ ಡಯಾಬಿಟಿಸ್ ಇದ್ದೇ ಇರುತ್ತೆ. ನೋಡಿ, ನೀವು ಡಯಾಬಿಟಿಸ್ ಪ್ರಾಬ್ಲಮ್ ಇದ್ದವರಲ್ಲಿ ನೋಡಿ, ನಿಮಗೆ ಫ್ಯಾಟಿ ಲಿವರ್ 99% ಆಫ್ ಕೇಸಸ್ ಅಲ್ಲಿ ಫ್ಯಾಟಿ ಲಿವರ್ ಇದ್ದೇ ಇರುತ್ತೆ. ನಿಮ್ಗೆ ಇನ್ನೊಂದು ಡೌಟ್ ಇರ್ಬೋದು, ದಪ್ಪ ಇದ್ದರೆ ಮಾತ್ರ ಫ್ಯಾಟಿ ಲಿವರ್ ಅಂತ. ಇಲ್ಲ, ತುಂಬಾ ತೆಳ್ಳಗಿದ್ದವರಲ್ಲೂ ಕೂಡ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದೇ ಇರುತ್ತೆ. ನಾನು ಸುಮಾರು ಜನ ಡೌಟ್ ಹೇಳ್ತಾರೆ ನನಗೆ, ನಾನು ಇಷ್ಟು ತೆಳ್ಳಗಿದ್ದೀನಿ ಸರ್, ನನ್ನ ಲಿವರ್ ಫ್ಯಾಟ್ ಇದೆ, ಅದೇ ನಂಬಕ್ ಸಾಧ್ಯ, ನಾನು ಚರ್ಮದಲ್ಲೇ ಫ್ಯಾಟ್ ಇಲ್ಲ, ಅಲ್ಲೇ ಫ್ಯಾಟ್ ಅಂತ. ನಿಮ್ಗೆ ವಿಸರಲ್ ಫ್ಯಾಟ್ ಅನ್ನೋದೇ ಬೇರೆ, ಸಬ್ಕ್ಯೂಟಿನಿಯಸ್ ಫ್ಯಾಟೇ ಬೇರೆ. ಆಕ್ಚುಲಿ ನಿಮಗೆ ವಿಸರಲ್ ಫ್ಯಾಟಿಗೆ ಮುಖ್ಯ ಕಾರಣನೇ ನಾನು ಇವಾಗ ಹೇಳ್ತಾ ಹೋಗ್ತೀವಿ ಒಂದೊಂದೇ ಕಾಸ್ಗಳು ಏನು ಅಂತ ಹೇಳ್ಬಿಟ್ಟು. ಬಟ್ ಆದರೆ ತೆಳ್ಳಗಿದ್ದವ್ರಲ್ಲೂ ಕೂಡ ಫ್ಯಾಟಿ ಲಿವರ್ ಸಮಸ್ಯೆ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇನ್ನು ಈ ಫ್ಯಾಟಿ ಲಿವರ್ ಇನ್ನೂ ಜಾಸ್ತಿ ಆಗ್ತಾ ಹೋದ್ರೂ ಕೂಡ ತುಂಬಾ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಇಲ್ಲ ಅಂತ ಅಲ್ಲ, ಬರೀ ಲಿವರ್ ಇಂದಾನೇ ಆಗುವಂತ ಕಾಂಪ್ಲಿಕೇಶನ್ಸ್ ಕೂಡ ಸುಮಾರು ಇದೆ. ಆಕ್ಚುಲಿ ನೋಡಿ, ಸಿರೋಸಿಸ್ ಅಂತ ಹೇಳಿದೆ ಅಥವಾ ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಅಂತ ಹೇಳಿದೆ. ಈ ಸಿರೋಸಿಸ್ ಸ್ಟೇಜ್ಗೆ ಹೋದ್ರೆ ಅಂದ್ರೆ ನ್ಯಾಶ್ ಗ್ರೇಡ್ 3 ನಂತರ ಈ ಫೈಬ್ರೋಸಿಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ನಿಮ್ಗೆ ಯಾವುದೇ ಇದ್ರಲ್ಲಿ ಗೊತ್ತಾಗಲ್ಲ. ನೀವು ಫೈಬ್ರಸ್ ಸ್ಕ್ಯಾನ್ ಅಂತ ಮಾಡ್ಬೇಕಾಗುತ್ತೆ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಫೈಬ್ರೋಸಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ಕೇವಲ ಮನೆಮದ್ದುಗಳಿಂದನೋ ಅಥವಾ ಸಿಂಪಲ್ ಚಿಕಿತ್ಸೆಗಳಿಂದನೋ ಮೆಡಿಸಿನ್ಸ್ ಆಗಲ್ಲ. ಅವಾಗ ನೀವು ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಹೋಗಬೇಕಾಗುತ್ತೆ. ಈ ಸಿರೋಸಿಸ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಎನರ್ಜಿಯ ಪ್ರೊಡಕ್ಷನ್ ಆಗಲಿ ಮೆಟಬಾಲಿಸಮ್ ಆಗಲಿ ಯಾವುದೂ ಸರಿ ಇರಲ್ಲ. ಅದು ನಮ್ಮ ಬ್ರೈನ್ ಇಂದ ಹಿಡಿದು ಚರ್ಮದಿಂದ ಹಿಡಿದು ಎಲ್ಲಾ ಆರ್ಗನ್ಸ್ ಕೂಡ ಎಫೆಕ್ಟ್ ಮಾಡುತ್ತೆ. ಈವನ್ ನಮ್ಮ ಮೆಂಟಲ್ ಓರಿಯೆಂಟೇಷನ್ಸ್ ಕೂಡ ಹಾಳಾಗುವಂಥದ್ದು, ಮುಂದೆ ಆಗುವಂತ ಕಾಂಪ್ಲಿಕೇಶನ್ಸ್ ಅದು. ಈ ಸಿರೋಸಿಸ್ ಒಂದ್ಸಲ ಆಗ್ಬಿಟ್ಟು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಒಂದು ಮನುಷ್ಯ ಒಬ್ಬ ಬೆಡ್ ರಿಡನ್ ಆಗಿರ್ತಾನೆ. ಏನೋ ಕೆಲವು ಮೇಂಟೈನ್ ಮಾಡ್ಕೊಂಡು ಕೆಲವು ವರ್ಷಗಳು ಬದುಕಬಹುದು ಹೊರತು ಈ ಸಿರೋಸಿಸ್ ಆಗಿದ್ನ ನಾವು ರಿವರ್ಸ್ ಮಾಡಕ್ ಸಾಧ್ಯ ಇಲ್ಲ. ದೀಸ್ ಆರ್ ದ ಲೇಟರ್ ಕಾಂಪ್ಲಿಕೇಶನ್ಸ್ ಆಫ್ ಫ್ಯಾಟಿ ಲಿವರ್. ನಾವು ಅಷ್ಟು ದೂರ ಹೋಗೋದು ಬೇಡ. ನೋಡಿ, ಇಷ್ಟೇ ಈಗ ಫಸ್ಟ್ ಫ್ಯಾಟಿ ಲಿವರ್ ಅದೆಲ್ಲ ಆಗ್ಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಆದ್ರೆ ನಾವು
ಗ್ರೇಡ್ 1 ಫ್ಯಾಟಿ ಲಿವರ್ ಇಂದ ಗ್ರೇಡ್ 3 ಒಳಗಡೆ ಹೆಚ್ಚಿಟ್ಕೊಂಡ್ಬಿಟ್ಟು ನಾವು ರಿವರ್ಸ್ ಮಾಡ್ತಾ ಬಂದ್ರೆ ಇದನ್ನು ಸಂಪೂರ್ಣ ಸಾಧ್ಯ. ಸೊ ಇದಕ್ಕೆ ನಾವು ಹೇಗೆ ರಿವರ್ಸ್ ಮಾಡೋದು, ಹೇಗೆ ಪ್ರಿವೆಂಟ್ ಮಾಡೋದನ್ನ ಕೊನೆಗೆ ಹೇಳ್ತೀನಿ. ಮೊದಲಿಗೆ ನೀವು ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ನೋಡಿ, ಮೊದಲಿಗೆ ನಾನು ಹೇಳ್ದಂಗೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಈ ಮದ್ಯಪಾನ ಅತಿಯಾಗಿ ಮಾಡುವವರಲ್ಲಿ, ಬೇರೆ ತರ ದುಶ್ಚಟಗಳಿದ್ದವರಲ್ಲಿ ಸಾಧಾರಣವಾಗಿ ಆಗುತ್ತೆ. ಅದನ್ನ ಅವರು ನಿಯಮಿತವಾಗಿ ನಿಲ್ಸ್ಬಿಟ್ರೆ, ಅತ್ಲಾಗಿ ಒಂದ್ 2 ತಿಂಗಳು 3 ತಿಂಗಳು ಕಂಪ್ಲೀಟ್ ಆಗಿ ಆಲ್ಕೋಹಾಲ್ ಇಂದ ದೂರ ಉಳಿದ್ಬಿಟ್ರೆ ರಿವರ್ಸ್ ಆಗ್ತಾ ಬರುತ್ತೆ. ಅವರಲ್ಲಿ ರಿವರ್ಸಲ್ ಸಾಧ್ಯ. ರಿವರ್ಸ್ ಹೆಂಗಂತ ನೋಡಿ, ನಮ್ ಲಿವರ್ ಹೆಂಗೆ ಅಂತ ಹೇಳಿದ್ರೆ, ನೀವು ಆಸ್ಪದ ಕೊಟ್ರೆ, ಅದಕ್ಕೆ ಪ್ರಾಪರ್ ಆಗಿರುವಂತ ರೆಸ್ಟ್ ಕೊಟ್ರೆ 100% ಅದು 1 ರಿಂದ 2 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿ ನ್ಯಾಚುರಲ್ ಆಗಿ ಸಾಧ್ಯ. ನಾವು ರೆಸ್ಟೇ ಕೊಡ್ತಾ ಇಲ್ಲ, ಹಂಗ ಆಗ್ತಾ ಇದೆ ಈಗ. ಆಕ್ಚುಲಿ ಈಗ ಆಲ್ಕೋಹಾಲ್ ಕೂಡ ಯಾವಾಗ್ಲೂ ಒಂದ್ಸಲ ಪಾರ್ಟೀಸ್ ನಲ್ಲೋ ಅದ್ರಲ್ಲೋ ಇದ್ರಲ್ಲೋ ತಗೊಳ್ತಾ ಇರೋರಲ್ಲಿ ಅಷ್ಟಾಗಿ ಸಮಸ್ಯೆ ಕಾಣಿಸ್ಬಲ್ಲ. ಆದ್ರೆ ಡೈಲಿ ಕುಡಿಯೋರಲ್ಲಿ ಅಥವಾ ಮಧ್ಯಾಹ್ನದಿಂದ ಶುರು ಮಾಡೋರಲ್ಲಿ ಅಥವಾ ರೆಗ್ಯುಲರ್ ಆಗಿ ಅನಿಯಮಿತವಾಗಿ ತಗೊಳ್ತಾ ಇರೋರಲ್ಲಿ ಈ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಸಮಸ್ಯೆ ಜಾಸ್ತಿ. ಇನ್ನೊಂದು ನಾನು ಹೇಳಿದಂಗೆ ವೈರಸ್, ಇದು ಹೆಪಟೈಟಿಸ್ ವೈರಸ್, ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಇಂದ ಆಗಿರ್ಬೋದು, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಒಂಥರ ಈ ಹಾಸ್ಪಿಟಲ್ಸ್ ನಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ನಲ್ಲಿ ಈಗ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಆಗೂ ಕೂಡ ಈ ಹೆಪಟೈಟಿಸ್ ಬಿ ಅಂಡ್ ಸಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಈ ತರ ಇದ್ದವರು ಆದಷ್ಟು ಜಾಗೃತವಾಗಿರ್ಬೇಕು. ಅವ್ರ ಲಿವರ್ನ ಹೆಲ್ತಿ ಮಾಡ್ಕೊಂಡು ಮೇಂಟೈನ್ ಮಾಡ್ಲಿಕ್ಕೆ ಇರುವಂತ ಮೆಷರ್ಸ್ ನ ಫಾಲೋ ಮಾಡಬೇಕು. ನಮ್ಮ ಇಮ್ಯುನಿಟಿ ಚೆನ್ನಾಗಿ ಇಟ್ಕೊಳ್ಳುವಂತ ಮೆಷರ್ಸ್ ನ ಫಾಲೋ ಮಾಡಬೇಕು. ಹೆಪಟೈಟಿಸ್ ಬಿ ಅಂಡ್ ಸಿ ಬಂದ ತಕ್ಷಣ ಅಂದ್ರೆ ಗಾಬರಿ ಆಗೋದೇನು ಬೇಡ. ಆಕ್ಚುಲಿ ಅದಕ್ಕೆ ಬೇಕಾಗಿರುವಂತ ವ್ಯಾಕ್ಸಿನೇಷನ್ಸ್, ಅದಕ್ಕೆ ಬೇಕಾಗಿರುವಂತ ಒಂದು ವೈರಲ್ ಲೋಡ್ ಕಡಿಮೆ ಮಾಡ್ತಾ ಹೋದ್ರೆ, ನಮ್ಮ ದೇಹದ ಇಮ್ಯುನಿಟಿ ಚೆನ್ನಾಗಿ ಇಟ್ಕೊಂಡು ಹೋದ್ರೆ 100% ಅದಕ್ಕೆ ನಿಮಗೆ ಇನ್ನು ಅಡ್ವಾನ್ಸ್ ಆಗೋದನ್ನ ತಡೆ ಹಿಡಿಬಹುದು. ಆದ್ರೆ ನಮ್ಮ ಕೈನಲ್ಲಿ ಇರೋದು ಯಾವುದು? NAFLD ನ ಸಂಪೂರ್ಣವಾಗಿ ಎರಾಡಿಕೇಟ್ ಮಾಡ್ಕೋಬಹುದು. ಈ ತರ ಎಲ್ಲ ಈ ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, PCOD ಪ್ರಾಬ್ಲಮ್ಸ್ ಇರ್ಬೋದು, ಬಂಜೆತನ ಇರ್ಬೋದು, ಇದೆಲ್ಲದಕ್ಕೂ ಒಂದು ಮುನ್ನುಡಿ ಬರೆಯದೇ ಈ ಫ್ಯಾಟಿ ಲಿವರ್. ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ. ಆದ್ರೆ ಈ ಫ್ಯಾಟಿ ಲಿವರ್, ನೀವು ಥೈರಾಯ್ಡ್ ಇರುತ್ತೆ, ಆದ್ರೆ ನೀವು ಲಿವರ್ ನ ಟ್ರೀಟ್ ಮಾಡ್ತಿರಲ್ಲ, ಕೇವಲ TSH ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹಾರ್ಮೋನ್ಸ್ ತಗೊಳ್ತಾ ಇರ್ತೀರಾ. ಅಥವಾ PCOD ಪ್ರಾಬ್ಲಮ್ ಇದೆ, ಮುಟ್ಟು ಸರಿಯಾಗಿ ಆಗ್ತಿಲ್ಲ, ಇರ್ರೆಗ್ಯುಲರ್ ಆಗ್ತಾ ಇಲ್ಲ, ರೆಗ್ಯುಲರ್ ಆಗ್ಲಿಕ್ಕೆ ಹಾರ್ಮೋನ್ಸ್ ತಗೊಳ್ತಾ ಇರ್ತೀರಾ. ಆದ್ರೆ ನೀವು ಈ ಫ್ಯಾಟಿ ಲಿವರ್ ನ ಟಾರ್ಗೆಟ್ ಮಾಡ್ತಾ ಇರಲ್ಲ. ಅದೇ ರೀತಿ ಸುಮಾರು ಕಾಯಿಲೆಗಳಿದೆ. ಆಕ್ಚುಲಿ ಹಾರ್ಟ್ ಡಿಸೀಸ್ ಇರ್ಬೋದು, ಈಗ ರಕ್ತ ಇಳುವ ಮಾಡ್ಕೊಳ್ಳಿಕ್ಕೆ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, ಇನ್ನೊಂದು ಮಾಡ್ತಾ ಇರ್ತಾರೆ, BP ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ. ಆದ್ರೆ ಫ್ಯಾಟಿ ಲಿವರ್ ಟ್ರೀಟ್ ಮಾಡ್ತಾ ಇರಲ್ಲ. ಒಂದು ಸಲ ಈ ಲಿವರ್ ನ ನೀವು ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಇದೆಲ್ಲ ನೀವೇನ್ ಟ್ರೀಟ್ಮೆಂಟ್ ಮಾಡ್ತಿರಲ್ಲ ಅದೆಲ್ಲದಕ್ಕೂ ಚೆನ್ನಾಗಿ ಕೆಲಸ ಮಾಡಕ್ ಶುರು ಆಗುತ್ತೆ. ಸೊ ಹಾಗಾಗಿ ಮೊದಲು ಇದ್ರ ತಿಳ್ಕೊಳ್ಳೋಣ, ನಾವು ಯಾಕೆ ಆಗ್ತಾ ಇದೆ ಅನ್ನೋದನ್ನ. ನಾವು ಮುಂಚೆನೇ ಹೇಳ್ದಂಗೆ ವೀಕ್ಷಕರೇ, ನಮ್ಮ ದೇಹದಲ್ಲಿ ನಾವು ತಿನ್ನಂತ ಆಹಾರ ಜೀರ್ಣ ಆಗ್ಬಿಟ್ಟು ಸ್ಟೋರ್ ಆಗುವಂತ ವ್ಯವಸ್ಥೆ ಇದೆ. ನಾವು ಯಾಕಂದ್ರೆ ಅದು ನಮಗೆ ಮುಂಚೆ ಮತ್ತೆ ಬೇಕು ಅಂತ. ಮುಂಚೆ ಎಲ್ಲ ನೋಡಿ 2 ಹೊತ್ತು ಮಾತ್ರ ಊಟ ಮಾಡ್ತಾ ಇದ್ರು. ಬೆಳಗ್ಗೆ ಒಂದ್ಸಲ ತಿಂಡಿ ತಿಂದ್ಬಿಟ್ಟು 11 ಗಂಟೆ ಅಷ್ಟಿಗೆ, ರಾತ್ರಿ ಒಂದು 6-7 ಗಂಟೆಗೆ ಊಟ ಮಾಡ್ಬಿಟ್ಟು ಹೋಗ್ಬಿಡ್ರು. ಅಂದ್ರೆ ಆ ಟೈಮಲ್ಲಿ ಇದಾಗೋದು, ಹೊಟ್ಟೆ ಹಸಿದಾಗ ಮಾತ್ರ. ಆದ್ರೆ ಇತ್ತೀಚೆಗೆ ಹಂಗಲ್ಲ. ಆಕ್ಚುಲಿ ನನಗೆಲ್ಲ ಹೋಗ್ಬೇಕು, ನನಗೊಂದು ಇಷ್ಟ ಟೈಮಿಗೆ ಆಫೀಸ್ ಇರುತ್ತೆ, ಇಷ್ಟ ಟೈಮಿಗೆ ನಂಗೆ ಬಿಡುವಿರುತ್ತೆ, ಸಂಜೆ ಇಷ್ಟು ಗಂಟೆಗೆ ಬರ್ಬೇಕು, ರಾತ್ರಿ ಇಷ್ಟು ಗಂಟೆಗೆ ಮಲಗಬೇಕು. ಆ ಟೈಮಲ್ಲಿ ಹೊಟ್ಟೆ ಹಸಿವಿರುತ್ತೋ ಇಲ್ವೋ ತಿನ್ನುವಂತ ಒಂದು ಹ್ಯಾಬಿಟ್ಸು. ಜೊತೆಗೆ ಆ ತಿನ್ನುವಂತ ಆಹಾರ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ಸ್. ನಮ್ಮಲ್ಲಿ ಹೇಗಿದ್ದಾರೆ ಅಂತ ಹೇಳಿದ್ರೆ, ಮೌಂಟೇನ್ಸ್ ಆಫ್ ರೈಸ್, ಇಲ್ಲ ಬಂಡಲ್ಸ್ ಆಫ್ ಚಪಾತಿ. ಅಂದ್ರೆ ನೀವು ರೈಸ್ ಇರಬೇಕು, ಒಂದಿಷ್ಟೇ ಎಷ್ಟು ತಿಳಿಸಾರು, ಒಂದಿಷ್ಟೇ ಎಷ್ಟು ಉಪ್ಪಿನಕಾಯಿ, ಒಂದಿಷ್ಟೇ ಎಷ್ಟು ಪಲ್ಯ ಇಟ್ಕೊಂಡು ತಿನ್ನೋದು, ರೈಸ್ ಜಾಸ್ತಿ ತಿನ್ನೋದು ಟೈಮ್ ಇಲ್ಲ. ಮಜ್ಜಿಗೆ ಹಾಕೊಂಡು ಕುಡಿದ್ಬಿಡುದು, ಅನ್ನನೂ ಗಟಗಟ ಅಂತ ಕುಡಿದ್ಬಿಡು ಅಂತವ್ರು ಇದ್ದಾರೆ. ಚಪಾತಿ ಮೇಲೆ ಚಪಾತಿ ತಿನ್ನುವಂಥದ್ದು. ಅಂದ್ರೆ ಅದು ಅನ್ನ, ಚಪಾತಿ, ಜೋಳ, ರಾಗಿ ಇದು ಇದ್ರೆ ಮಾತ್ರ ಊಟ. ನೀವ್ ಏನಾದ್ರು ಸ್ವಲ್ಪ ಅದ್ ಕಡಿಮೆ ಮಾಡಿ ಅಂದ್ರೆ ಏನ್ ತಿನ್ನೋದು ಅಂತ ಗಾಬರಿ ಆಗೋಗ್ಬಿಡ್ತೀರಾ. ಸೊ ಒಂದು ಸಿಸ್ಟಮೇ ಜಾಸ್ತಿ ಆಗ್ತಿರೋದು ಈ ಫ್ಯಾಟಿ ಲಿವರ್ ಬರಲಿಕ್ಕೆ. ಅತಿಯಾದ ಕಾರ್ಬೋಹೈಡ್ರೇಟ್ಸ್ ಅಥವಾ ಅತಿಯಾದ ಧಾನ್ಯಗಳ ಸೇವನೆ, ಜೊತೆಗೆ ಈ ಬೇಕರಿ ಐಟಮ್ಸ್, ಇದೆಲ್ಲ ಆಡಿಡ್ ಶುಗರ್ಸ್. ಈ ರೆಸ್ ತಗೊಳ್ಳಿ, ಬಿಸ್ಕೆಟ್ ತಗೊಳ್ಳಿ, ಬ್ರೆಡ್ ತಗೊಳ್ಳಿ, ನೀವು ಏನೇನು ಬರುತ್ತೋ ಬೇಕರಿ ಐಟಮ್ಸ್ ಅಲ್ಲಿ, ಸ್ವೀಟ್ ಐಟಮ್ಸ್ ಅಲ್ಲಿ ಎಲ್ಲದ್ರಲ್ಲೂ ಆಡಿಡ್ ಶುಗರ್ಸ್. ಈ ಶುಗರ್ ಅತಿಯಾಗಿ ಶುಗರ್ ಸೇವಿಸ್ತಾ ಇರೋದ್ರಿಂದ, ಪದೇ ಸ್ನಾಕ್ಸ್ ತಗೊಳ್ತಾ ಇರೋದ್ರಿಂದ, ಹೊಟ್ಟೆ ಹಸಿದಲ್ಲೇ ಇದ್ದಾಗ ಕೂಡ ಅದನ್ನ ಸೇವಿಸ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪದೇ ನಮ್ಮ ಲಿವರ್ಗೆ ಟೈರ್ಡ್ ಆಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಎಷ್ಟಂತ ಹೋಗಿ ಸ್ಟೋರ್ ಮಾಡಿ ಎಲ್ಲಿ ಇಟ್ಕೊಳ್ಳುತ್ತೆ. ಸಡನ್ ಆಗಿ ಗ್ಲೂಕೋಸ್ ಅಂತೂ ಇಟ್ಕೊಳಕ್ಕಾಗಲ್ಲ, ಅದು ಫ್ಯಾಟಿ ಕನ್ವರ್ಟ್ ಮಾಡುತ್ತೆ, ಫ್ಯಾಟ್ ತಗೊಂಡೋಗಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಮೇಜರ್ ಥಿಂಗ್ ಆಫ್ ಈ NAFLDಗೆ ಕಾರಣನೇ ಅತಿಯಾಗಿ ಸಕ್ಕರೆ ಇರುವಂತ ಅಂಶಗಳು. ಯಾಕಂತ ಹೇಳಿದ್ರೆ ನಾವು ತಿನ್ನಂತ ಆಹಾರದಲ್ಲಿ ಒಳ್ಳೆ ಫ್ಯಾಟ್ಸ್ ಇದ್ರೆ, ಅಂದ್ರೆ ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಮೊಸರು ಇರ್ಬೋದು, ಅದು ಕೂಡ ಬ್ರೇಕ್ ಡೌನ್ ಆಗಿ ಕಾರ್ಬೋಹೈಡ್ರೇಟ್ಸ್ ಆಗ್ಬಿಟ್ಟು ನಮ್ಗೆ ಎನರ್ಜಿ ಕೊಡೋದು. ಹಾಗಾಗಿ ಅದು ಟೈಮ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದ್ರೆ ಇನ್ಸುಲಿನ್ ಸರ್ಜ್. ನಾವು ತಿಂದಾಗ ಸಕ್ಕರೆ ಅಂಶ ಎಷ್ಟು ಹೋಗುತ್ತೆ ನಮ್ಮ ಬಾಡಿನಲ್ಲಿ, ಸಡನ್ ಆಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ನ ಪ್ರಮಾಣ ಜಾಸ್ತಿ ಆಗುತ್ತೆ. ಫ್ಯಾಟಿ ಲಿವರ್ಗೆ ಮುಖ್ಯವಾದ ಕಾರಣನೇ ಇನ್ಸುಲಿನ್. ಇನ್ಸುಲಿನ್ ಕೆಲಸ ಎರಡಿದೆ. ಒಂದು, ನಾವು ತಿನ್ನಂತ ಆಹಾರದಿಂದ ಗ್ಲೂಕೋಸ್ ಅನ್ನು ತಗೊಂಡ್ಬಿಟ್ಟು ನಮ್ಮ ಜೀವಕೋಶಗಳಿಗೆ ಕಲಿಸ್ಬಿಟ್ಟು ನಮಗೆ ಎನರ್ಜಿ ಕೊಡುವಂಥದ್ದು. ಎರಡನೇ ಕೆಲಸ ಏನಂದ್ರೆ ಅತಿಯಾಗಿ ಇರುವಂತ ಶುಗರ್ನ ಅಂಶವನ್ನ ಕೊಬ್ಬಾಗಿ ಕನ್ವರ್ಟ್ ಮಾಡಿ ತಗೊಂಡೋಗಿ ಲಿವರ್ ಅಲ್ಲಿ ಸೇರ್ಸೋದು. ಸೊ ಈ ಇನ್ಸುಲಿನ್ ನಾವು ಪದೇ ಸ್ಪೈಕ್ ಮಾಡ್ತಾ ಇದೀವಿ. ದಿಸ್ ಇನ್ಸುಲಿನ್ ಸ್ಪೈಕ್ ಇಸ್ ದ ಮೇಜರ್ ಕಾಸ್ ಆಫ್ ಫ್ಯಾಟಿ ಲಿವರ್. ಇದು ಫ್ಯಾಟಿ ಲಿವರ್ ಒಂದ್ಸಲ ಡೆವಲಪ್ ಆಯ್ತು ಅಂದ್ರೆ ಪದೇ ಅದೇ ತರ ಸ್ಪೈಕ್ಸ್ ಆಗ್ತಾ ಇದ್ರೆ, ಫಸ್ಟ್ ಗ್ರೇಡ್ 1, ಆಮೇಲೆ ಗ್ರೇಡ್ 2, ಆಮೇಲೆ ಗ್ರೇಡ್ 3, ಆಮೇಲೆ NASH 1, NASH 2, NASH 3, ನಾಶ ಹಿಂಗಾಗೋಗ್ಬಿಡುತ್ತೆ.
ಸೊ ಹಾಗಾಗಿ ನೀವು ಗ್ರೇಡ್ 1 ನಿಂದನೇ ನೀವು ಅದನ್ನ ಸರಿ ಮಾಡ್ತಾ ಬಂದ್ರಲ್ಲಿ ಈ ನಾಶ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ಮೊದಲಿಗೆ ಹೇಗೆ ತಡೆಗಟ್ಟೋದು, ಹೌ ಟು ಪ್ರಿವೆಂಟ್ ಇಟ್, ಅದ್ರ ಬಗ್ಗೆ ಯೋಚನೆ ಮಾಡಿ. ನೋಡಿ, ಒಂದ್ಸಲ ಆಗ್ಬಿಟ್ಟಿದೆ ಗ್ರೇಡ್ 1 ಫ್ಯಾಟಿ ಲಿವರ್, ಪ್ರಿವೆಂಟ್ ಫಸ್ಟ್ ಅಂತ ಹೇಳಿದ್ರೆ ನೀವು ಫಸ್ಟ್ ಗ್ರೇಡ್ ಅಲ್ಲಿ ಇದೀರಾ ಅಂದ್ರೆ ಕೂಡ ಅಲ್ಲಿಂದನೇ ನೀವು ಪ್ರಿವೆನ್ಷನ್ ಸ್ಟಾರ್ಟ್ ಮಾಡಿ. ಮೊದಲಿಗೆ ಸಕ್ಕರೆ ಅಂಶವನ್ನ ಕಡಿಮೆ ಮಾಡಿ ನೋಡಿ. ಯಾವ್ದಾದ್ರು ಒಂದು ಹೊತ್ತು ದಿವಸದಲ್ಲಿ ಸಂಜೆನೋ ಅಥವಾ ಬೆಳಿಗ್ಗೆನೋ ಧಾನ್ಯ ರಹಿತ ಒಂದು ಆಹಾರವನ್ನು ಇಟ್ಕೊಳ್ಳಿ. ಧಾನ್ಯ ಅಂದ್ರೆ ಅಕ್ಕಿ, ರಾಗಿ, ಗೋಧಿ, ಜೋಳ, ನವಣೆ, ಸಜ್ಜೆ, ಸಾಮೆ, ಊದಲು, ಕೊರಳೆ, ಓಟ್ಸು ಎಲ್ಲದನ್ನು ಬಿಟ್ಬಿಡಿ. ಬೇಡ, ಒಂದು ಹೊತ್ತು ಮಾತ್ರ. ಏನ್ ಸಾರ್ ತಿನ್ನೋದು ಹಂಗಂದ್ರೆ ವೆಜಿಟೇಬಲ್ ಸೂಪ್ಸ್ ಮಾಡ್ಕೊಳ್ಳಿ, ಹೆಸರು ಕಾಳದು ಉಸ್ಲಿ ಮಾಡ್ಕೊಳ್ಳಿ, ತೆಂಗಿನ ಹಾಲಿನಿಂದ ಹಾಕ್ಬಿಟ್ಟು ಚೆನ್ನಾಗಿ ತಗೊಳ್ಳೋಂಥ ಒಂದು ಇದು ಸ್ಟೀವ್ ಮಾಡುವಂಥ ತರಕಾರಿಗಳನ್ನ ತಗೊಳ್ಳಿ. ನಾನ್ ವೆಜಿಟೇಬಲ್ಸ್ ಆಗಲಿ ಮೊಟ್ಟೆ ಆಮ್ಲೆಟ್ ತಗೊಳ್ಳಿ, ಚೀಸ್ ಹಾಕಿ, ಅದಕ್ಕೆ ಫ್ಯಾಟ್ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಫ್ಯಾಟ್ ಯಾವುದೇ ಕಾರಣಕ್ಕೂ ಫ್ಯಾಟಿ ಲಿವರ್ ಕನ್ವರ್ಟ್ ಆಗಲ್ಲ. ಸೊ ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳು ಮತ್ತು ತರಕಾರಿಗಳು, ಒಂದು ನಿಯಮಿತ ಪ್ರಮಾಣದಲ್ಲಿ ಹಣ್ಣುಗಳು, ಮತ್ತೆ ಈ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಹೆಲ್ತಿ ಫ್ಯಾಟ್ಸ್ ಏನಿರ್ತಾವೋ ಇದನ್ನ ಒಂದ್ ಹೊತ್ತು ಮಾಡಿ. ನೀವು ಮಜ್ಜಿಗೆ ಕುಡೀರಿ, ಬೇಕಾದ್ರೆ ಮೊಸರು ಕುಡೀರಿ. ಆ ಟೈಮ್ನಲ್ಲಿ ಒಂದು ಹೊತ್ತು ಧಾನ್ಯಗಳನ್ನ ಬಿಟ್ಬಿಡಿ. ಕೇವಲ ಒಂದೇ ತಿಂಗಳು ಸಾಕು ನಿಮಗೆ ಗ್ರೇಡ್ 1 ಗ್ರೇಡ್ 2 ಇದ್ರೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿರೋದು ಫ್ಯಾಟಿ ಲಿವರ್. ನಿಮಗೇನು ತೊಂದರೆ ಇಲ್ಲ. ನಾನು ಮುಂದೆ ಹೋಗ್ತಾ ಹೇಳ್ತೀನಿ ನಾನು ನಿಮಗೆ ಹೇಗೆ ನೀವು ರಿವರ್ಸ್ ಮಾಡುವಂಥದ್ದು. ಈಗ ಆಲ್ರೆಡಿ ಇವಾಗ ಗ್ರೇಡ್ 2 ಗ್ರೇಡ್ 3 ಫ್ಯಾಟಿ ಲಿವರ್ಗೆ ಹೋಗ್ಬಿಟ್ಟಿದೆ. ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಸರ್, ನನಗೆ ಡಯಾಬಿಟಿಸ್ ಇದೆ ಸರ್, ನನಗಿಲ್ಲ ಅಂದ್ರೆ ಮುಟ್ಟಿನ ಸಮಸ್ಯೆಗಳು ಇದೆ, ಯೂಟ್ರಸಲ್ ಫೈಬ್ರಾಯ್ಡ್ಸು ಆಗ್ಬಿಟ್ಟಿದೆ, ಈ ತರ ತುಂಬಾ ಸುಸ್ತು, ಮಕ್ಕದಲ್ಲೆಲ್ಲ ಪಿಗ್ಮೆಂಟೇಷನ್ ಆಗ್ತಾ ಇದೆ, ಮಕ್ಕದಲ್ಲೆಲ್ಲ ಬ್ಯಾಕ್ ಪ್ಯಾಚಸ್ ಆಗ್ತಾ ಇದೆ, ಮೈಯಲ್ಲೆಲ್ಲ ಕಜ್ಜಿ ತರ ಆಗ್ತಾ ಇದೆ, ವೆರಿಕೋಸ್ ಪ್ರಾಬ್ಲಮ್ಸ್ ಇದೆ. ಇವೆಲ್ಲ ರಿಲೇಟೆಡ್ ಟು ಫ್ಯಾಟಿ ಲಿವರ್. ಈ ತರದೆಲ್ಲ ಈ ಫ್ಯಾಟಿ ಲಿವರ್ ಇದ್ದವರಲ್ಲಿ ಹೋಗ್ತಾ ಇವೆಲ್ಲ ಶುರು ಆಗ್ಬಿಟ್ಟಿರ್ತಾರೆ. ಫ್ಯಾಟಿ ಲಿವರ್ನ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿರಲ್ಲ, ನೀವು ವೆರಿಕೋಸಿಗೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀರಾ, ಥೈರಾಯ್ಡ್ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ. ಇಂಥವರಲ್ಲಿ ಕಂಪ್ಲೀಟ್ಲಿ ರಿವರ್ಸ್ ಆಗ್ಬೇಕು ಅಂದ್ರೆ ಒಂದು ಟೆಕ್ನಿಕ್ ಇದೆ ನೋಡಿ ವೀಕ್ಷಕರೇ. ಫಸ್ಟ್ ರಿವರ್ಸ್ ಮಾಡ್ಕೋಬೇಕು, ಫ್ಯಾಟಿ ಲಿವರ್ನ ಫಸ್ಟ್ ರಿವರ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಕಷ್ಟ, ಆಮೇಲೆ ಮೇಂಟೆನೆನ್ಸ್ ಮಾಡಬೇಕು, ಅದು ಈಸಿ. ನಾನು ಮುಂಚೆ ಹೇಳಿದ್ದು ಮೇಂಟೆನೆನ್ಸ್ ಡಯಟ್ ಅಂದ್ರೆ ಒಂದ್ ಹೊತ್ತು ನೀವು ಕಾರ್ಬೋಹೈಡ್ರೇಟ್ಸ್ ನ ಕಡಿಮೆ ಮಾಡಿಬಿಟ್ಟು ಧಾನ್ಯಗಳನ್ನ ಕಡಿಮೆ ಮಾಡಿ ಮಾಡುವಂಥದ್ದು ಮೇಂಟೆನೆನ್ಸ್ಗೆ. ಆದ್ರೆ ರಿವರ್ಸಲ್ ಏನಿದೆಯಲ್ಲ ಅದು ಸ್ವಲ್ಪ ಕಷ್ಟವಾದ ಒಂದು ಪ್ರಕ್ರಿಯೆ. ನಾನು ನಿಮಗೇನು ಈಗ ಗ್ರೇಡ್ 1 ಗ್ರೇಡ್ 2 ಅಂತ ಹೇಳಿದ್ರೆ ಲೈಫ್ ಲಾಂಗ್ ನೀವು ಅನ್ನ ತಿನ್ನೋದು ಬಿಟ್ಬಿಡಿ, ರಾಗಿ ತಿನ್ನೋದು ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ನಿಮ್ಮಲ್ಲಿ ಕೇವಲ ಒಂದು ತಿಂಗಳಲ್ಲಿ ನಿಮ್ಮ ಗ್ರೇಡ್ 3 ಇರೋ ಫ್ಯಾಟಿ ಲಿವರ್ ಗ್ರೇಡ್ 0 ಬರುತ್ತೆ 100%. ಯಾಕಂದ್ರೆ ನನ್ನ ಒಂದು ಕ್ಲಿನಿಕಲ್ ಪ್ರಾಕ್ಟೀಸ್ ಇಂದ ಕೆಲವರಿಗೆ, ಸುಮಾರು ಜನಕ್ಕೆ ಈ ಒಂದು ಡಯಟ್ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ಅಯ್ಯೋ ಸರ್ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಆದ್ರೆ 3-4 ದಿನ ಮಾಡಿದ ಮೇಲೆ 100% ಕಂಪ್ಲೀಟ್ ರಿವರ್ಸಲ್ ಆಗಕ್ಕೆ ಸುಮಾರು ಜನಕ್ಕೆ ನಾನು ಹೆಲ್ಪ್ ಮಾಡಿದ್ವಿ. ಹಾಗಾಗಿ ನೋಡಿ ಸ್ನೇಹಿತರೆ, ನಂದು ಇದೇ ಚಾನಲ್ ನಲ್ಲಿ ಸುಮಾರು ವಿಡಿಯೋಗಳು ಈ ಫ್ಯಾಟಿ ಲಿವರ್ ಬಗ್ಗೆ ಮಾತಾಡಿದಾಗ, ಡಯಟ್ ಬಗ್ಗೆ ಹೇಳಿದಾಗ ಕೆಲವು ವಿಡಿಯೋಸ್ಗಳಿದೆ. ಅದರಲ್ಲಿ ಅದು ಲಿಂಕ್ ಬೇಕಾದ್ರೆ ಕೊಟ್ಟಿನಿ ಡಿಸ್ಕ್ರಿಪ್ಷನ್ ಅಥವಾ ಕಾರ್ಡ್ಸ್ ಅಲ್ಲಿ ಬರುತ್ತೆ ನೋಡಿ. ಈ ಒಂದು ಕ್ಯಾರೆಟ್ ಸೂಪ್ ಬಗ್ಗೆ ಹೇಳಿದೀನಿ, ಪಾಲಕ್ ಸೂಪ್ ಬಗ್ಗೆ ಹೇಳಿದೀನಿ, ಅಥವಾ ಪಂಪ್ಕಿನ್ ಸೂಪ್ ಬಗ್ಗೆ ಹೇಳಿದೀನಿ. ಇನ್ನೊಂದು TKD ಡಯಟ್, ಈ ವೆಯ್ಟ್ ಲಾಸ್ಗೆ ಹೇಳೋದ್ರಲ್ಲಿ ಈ ಫ್ಯಾಟಿ ಲಿವರ್ ಸಮಸ್ಯೆಗೆ ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ TKD ಡಯಟ್ ಬಗ್ಗೆ ತುಂಬಾ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ. ಸೊ ಆ ವಿಡಿಯೋನ ನೋಡ್ಬಿಟ್ಟು ನೀವು ಹೆಚ್ಚು ಕಡಿಮೆ ಒಂದು ತಿಂಗಳ ತನಕ ನೀವು ಈ ಡಯಟ್ ನ ಫಾಲೋ ಮಾಡ್ಬೇಕು. ನೀವು ರಿವರ್ಸಲ್ ಆಗ್ಬೇಕು ಅಂತ ಹೇಳಿದ್ರೆ ಈ TKD ಡಯಟ್ ಅಥವಾ ಈ ಸೂಪ್ಸ್ ಡಯಟ್. ಮತ್ತೆ ಆದಷ್ಟು ಒಂದು ಬೇಸಿಕ್ ಏನರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಧಾನ್ಯಗಳು ಆದಷ್ಟು ಕಡಿಮೆ ಇರಲಿ. ನೀವು ಮುಂಚೆ ಎಷ್ಟು ತಗೊಳ್ತಿದ್ರು ಧಾನ್ಯಗಳು, ಅಥವಾ ಈ ಅಕ್ಕಿ, ರಾಗಿ, ಗೋಧಿ, ಈ ಜೋಳ, ಇಂಥವೆಲ್ಲ ಐಟಮ್ಸ್ ಇತ್ತು, ಅದರ ಕೇವಲ ಒಂದು 20% ಮಾತ್ರ ತಗೊಳ್ಳಿ. ಕಂಪ್ಲೀಟ್ ರಿವರ್ಸಲ್ ಟ್ರೈ ಮಾಡ್ತಾ ಇರೋರು. ಮೇಂಟೆನೆನ್ಸ್ ನಾನು ಮತ್ತೆ ಹೇಳ್ತೀನಿ. ಆದ್ರೆ ನೋಡಿ, ಈ ರಿವರ್ಸಲ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಸಕ್ಕರೆ ಅಂಶ ಹೆಚ್ಚು ಫೀಡ್ ಮಾಡೋದು ಸ್ಟಾಪ್ ಮಾಡ್ಬೇಕು ಹೊಟ್ಟೆಗೆ. ಅದು ನಮ್ಮ ಲಿವರಿಗೆ ರೆಸ್ಟ್ ಸಿಗ್ತಾ ಹೋಗುತ್ತೆ. ಲಿವರ್ ನಲ್ಲಿ ಇರುವಂತ ಕೊಬ್ಬು ನಿಧಾನವಾಗಿ ಕರಗ್ಬಿಟ್ಟು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮಂಜಿನಂತೆ ಕರಗುತ್ತೆ. ಯಾಕಂದ್ರೆ ನಮ್ಮ ಲಿವರ್ ಅಷ್ಟು ಫಾಸ್ಟ್ ಆಗಿ ರಿಕವರ್ ಆಗುವಂತ ಇನ್ನೊಂದು ಆರ್ಗನ್ ಇಲ್ವೇ ಇಲ್ಲ ನಮ್ಮ ದೇಹದಲ್ಲಿ. ರೆಸ್ಟ್ ಕೊಡಿ, ತಕ್ಷಣ ರಿವರ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಒಂದು 20-30 ದಿನ ಈ ತರ ಡಯಟ್ ಮಾಡ್ತಾ ಬನ್ನಿ. ಕಂಪ್ಲೀಟ್ಲಿ ಗ್ರೇನ್ಲೆಸ್ ಡಯಟ್ ಅಂತ ಕಂಪ್ಲೀಟ್ಲಿ ಅಂತ ಹೇಳಿದ್ರು ಒಂದು 20% ಇಟ್ಕೊಳ್ಳಿ. ಅತ್ಲಾಗಿ ಲೋ ಕಾರ್ಬ್ ಡಯಟ್ ಅಂತ ಕರ್ಕೋಬಹುದು ನೀವು ಅದನ್ನ. ಈ ವೆರಿ ಲೋ ಕಾರ್ಬ್ ಡಯಟ್ ನ ತಗೊಂಡ ತಕ್ಷಣ ಲಿವರ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿರುತ್ತೆ. ಜೊತೆಗೆ ಡಯಾಬಿಟಿಸ್ ಕೂಡ ರಿವರ್ಸ್ ಆಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅದು ರಿವರ್ಸ್ ಆಗುತ್ತೆ. ನಿಮಗೆ ವೆರಿಕೋಸ್ ಪ್ರಾಬ್ಲಮ್ಸ್ ಇದ್ರೆ ಅದು ಕೂಡ ರಿವರ್ಸ್ ಆಗುತ್ತೆ. PCOD, ಬಂಜೆತನ, ಇನ್ಫರ್ಟಿಲಿಟಿ, ಇಂಥದ್ದೆಲ್ಲಾ ಪ್ರಾಬ್ಲಮ್ ಇದ್ರೂ ಕೂಡ ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕೇವಲ ಒಂದೇ ವಾರದಲ್ಲಿ ನೀವು ತುಂಬಾ ಲೈಟ್ ಆಗಿ, ತುಂಬಾ ಯಂಗ್ ಆಗಿ, ತುಂಬಾ ಎನರ್ಜೆಟಿಕ್ ಆಗಿ ಫೀಲ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ತರ ಡಯಟ್ ನ ಫಾಲೋ ಮಾಡಿ. ಗ್ರೇನ್ ಲೆಸ್ ಡಯಟ್ ಅಥವಾ ಲೋ ಗ್ರೇನ್ ಡಯಟ್ ನ ಫಾಲೋ ಮಾಡಿ. ಆಮೇಲೆ ಬರೋದು ಮೇಂಟೆನೆನ್ಸ್. ಒಂದ್ಸಲ ನೀವು ರಿವರ್ಸ್ ಮಾಡ್ಕೊಂಡ್ಬಿಟ್ರಿ ಗ್ರೇಡ್ 1 ಗ್ರೇಡ್ 2 ಇದೆ ಅಂದ್ರೆ ಮತ್ತೆ ನೀವು ತಿನ್ಬೋದು ಬೋಂಡಾ ಬಜ್ಜಿ ಆರಾಮಾಗಿ. ನಾನು ನಿಮಗೆ ಖಾರ ತಿನ್ಬೋದು, ಸ್ವೀಟ್ಸ್ ತಿನ್ಬೋದು, ಐಸ್ ಕ್ರೀಮ್ ತಿನ್ಬೋದು ಅಂದ್ಕೊಬಿಡಿ. ತಿನ್ನಿ, ಆದ್ರೆ ನಿಯಮಿತ ಪ್ರಮಾಣ ತಿನ್ನಿ. ಅವಾಗ ನಿಮಗೆ ಇನ್ಸುಲಿನ್ ಅಷ್ಟು ಸರ್ಚ್ ಆಗಲ್ಲ. ಒಂದ್ಸಲ ನೀವು ಫಾಸ್ಟಿಂಗ್ ಮಾಡಿದ್ರಿ, ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ವಿ, ಅಥವಾ TKD ಡಯಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಅದಾದ ನಂತರ ನೀವು ಅಷ್ಟು ಕಷ್ಟ ಅನ್ಸಲ್ಲ ನಿಮಗೆ ಮೇಂಟೆನೆನ್ಸ್ ಮಾಡೋದ್ರಲ್ಲಿ. ಯಾಕಂದ್ರೆ ನೀವು ಚೀಟಿಂಗ್ ಡೇಸ್ ಇಟ್ಕೋಬಹುದು. ಅವಾಗ 1-2 ದಿನ ನಾರ್ಮಲ್ ನಿಮ್ ಡಯಟ್ ನ ಬಿಟ್ಬಿಟ್ಟು ಬೇರೆ ತಗೋಬಹುದಾಗುತ್ತೆ. ಆದ್ರೆ ಅದ್ರಲ್ಲೂ ಕೂಡ ಒಂದು ಮೇಂಟೆನೆನ್ಸ್ ಆಗ್ಲಿಕ್ಕೆ ಅಟ್ಲೀಸ್ಟ್ ಒಂದು 3 to 6 months
ಮೇಂಟೆನೆನ್ಸ್ ಡಯಟ್ ಮಾಡಿ ಅಂತ ನಾನು ನನ್ನ ಎಲ್ಲಾ ಪೇಷಂಟ್ಸ್ಗೂ ಅಡ್ವೈಸ್ ಮಾಡ್ತೀನಿ. ಯಾಕಂದ್ರೆ ಮತ್ತೆ ರಿವರ್ಸ್ ಒಂದ್ಸಲ ಮಾಡಿರ್ತೀರಾ, ಕೇವಲ 1 ತಿಂಗಳಲ್ಲೇ ಮತ್ತೆ ನೀವು ನಾರ್ಮಲ್ ಡಯಟಿಗೆ ಬಂದ್ಬಿಡ್ತೀರಾ, ಅವಾಗ ಮತ್ತೆ ಈ ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಒಂದು 3 ತಿಂಗಳು ಅಟ್ಲೀಸ್ಟ್ ನೀವು ಆ ಲಿವರಿಗೆ ಒಂದು ಮೇಂಟೆನೆನ್ಸ್ ಡಯಟ್ ಅಲ್ಲಿ ಇಡಿ. ಮೇಂಟೆನೆನ್ಸ್ ಡಯಟ್ ಅಂತ ಹೇಳಿದ್ರೆ ನೀವು 3 ಹೊತ್ತು ಮಾಡ್ತಾ ಇದ್ರಲ್ಲ, ಅದನ್ನ ಕೇವಲ 1 ಹೊತ್ತು ಮಾಡಿ. ಯಾವ್ದಾದ್ರು 1 ಹೊತ್ತು ನೀವು ಅಕ್ಕಿ, ರಾಗಿ, ಗೋಧಿ, ಜೋಳ 4ನ ಬಿಟ್ಬಿಡಿ ಸಾಕು. 4 ಏನ್ ಬೇಕಾದ್ರೆ ತಿನ್ನಿ. ಈಗ ಹೆಸರು ಕಾಳು ತಿನ್ನಿ, ಫ್ಯಾಟ್ ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ, ಸ್ವಲ್ಪ ಪ್ರಮಾಣದಲ್ಲಿ ಫ್ರೂಟ್ಸ್ ತಿನ್ನಿ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇಂಥವೆಲ್ಲ ಯೂಸ್ ಮಾಡಿ. 1 ಹೊತ್ತು ಮಾತ್ರ ಅಕ್ಕಿ, ರಾಗಿ, ಗೋಧಿ, ಜೋಳ 4 ಬಿಟ್ಬಿಡಿ. ಇದು 1 ತಿಂಗಳ ಆದ್ಮೇಲೆ ಮಾಡುವಂತ ನಾನು ಮೇಂಟೆನೆನ್ಸ್ ಡಯಟ್ ಬಗ್ಗೆ ಹೇಳ್ತಾ ಇರೋದು. ಇದು ಡಯಟ್ ಒಂದ್ ಕಡೆ ಆಯ್ತು. ಜೊತೆಗೆ ಇವೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ರಿವರ್ಸಲ್ಲೂ ಮಾಡ್ತೀನಿ ಸರ್, ಆದ್ರೂ ಕೂಡ ನನಗೆ ಕೆಲವು ಮೆಡಿಸಿನ್ಸ್ ಅಥವಾ ಮನೆ ಮದ್ದುಗಳು ಬೇಕು ಅಂತ ಹೇಳಿದ್ರಲ್ಲಿ ಕೆಲವು ಒಳ್ಳೊಳ್ಳೆ ಒಂದು ಆಯುರ್ವೇದಿಕ್ ಹರ್ಬ್ಸ್ಗಳಿದೆ. ಅದ್ರಲ್ಲಿ ಒಂದು ಭೂಮಿ ಆಮ್ಲಕ್ಕಿ, ನೆಲ ನಲ್ಲಿಕಾಯಿ ಅಂತ ಹೇಳ್ತೀವಲ್ಲ, ಈ ನಲ್ಲಿಕಾಯಿನ ಒಂದು ಕಷಾಯ ಮಾಡ್ಕೊಂಡು ಸೇವಿಸ್ತಾ ಬರೋದು ಡೈಲಿ ಖಾಲಿ ಹೊಟ್ಟೆಗೆ ಬಹಳ ಇಂಪ್ರೂವ್ಮೆಂಟ್ ಕೊಡುತ್ತೆ ಈ ಲಿವರ್ನ ಕ್ಲೀನ್ ಮಾಡ್ಲಿಕ್ಕೆ. ಇನ್ನೊಂದು ಮಿಲ್ಕ್ ತಿಸಲ್, ಬರ್ಬರೈನ್ ಅಂತ ಒಂದಿರುತ್ತೆ, ಮಿಲ್ಕ್ ತಿಸಲ್ ಎಕ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ. ಅದು ಬೇಕಾದ್ರೆ ನಿಮ್ಗೆ ಕ್ಯಾಪ್ಸೂಲ್ಸ್ ಆಗಿ ಸಿಗುತ್ತೆ ಅಥವಾ ಸಪ್ಲಿಮೆಂಟ್ಸ್ ಆಗಿ ಸಿಗುತ್ತೆ. ಅದನ್ನ ನೀವು ಸೇವಿಸ್ತಾ ಬರೋದ್ರಿಂದ ಕೂಡ ಈ ಲಿವರ್ ಕ್ಲೀನ್ ಆಗ್ತಾ ಬರುತ್ತೆ. 3ನೇದು ಬಹಳ ಮುಖ್ಯವಾಗಿ ನಾನು ಎಲ್ಲಾ ಕಡೆನೂ ಹೇಳ್ತೀನಿ, ಕೊಬ್ಬಿನಿಂದನೇ ತೆಗಿಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ನೀವು ಒಳ್ಳೆ ಫ್ಯಾಟ್ಸ್ ನ ನೀವು ದೇಹದಲ್ಲಿ ತಗೋಬೇಕು. ಒಳ್ಳೆ ಫ್ಯಾಟ್ಸ್ ಅಂದ್ರೆ ಯಾವುದು ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸಾಧಾರಣವಾಗಿ ಈ ವೆಜಿಟೇರಿಯನ್ಸ್ ಅಲ್ಲಿ ಅಂತ ಹೇಳಿದ್ರೆ ನಿಮಗೆ ಈ ಬಟರ್ ಫ್ರೂಟ್ ಅಲ್ಲಿ ಜಾಸ್ತಿ ಇರುತ್ತೆ, ಅಗಸೆ ಬೀಜ ಫ್ಲಾಕ್ ಸೀಡ್ಸ್ ಅಲ್ಲಿ ಜಾಸ್ತಿ ಇರುತ್ತೆ, ವಾಲ್ನಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ, ಈ ತರದೆಲ್ಲ ಈ ಬಾದಾಮಿಯಲ್ಲಿ ಜಾಸ್ತಿ ಇರುತ್ತೆ. ಈ ನಟ್ಸ್ ಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಳ್ಳೆ ಗುಡ್ ಫ್ಯಾಟ್ಸ್ ಲೈಕ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ದೇಹಕ್ಕೆ ಸೇರೋದ್ರಿಂದ ಲಿವರ್ ನ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗುತ್ತೆ. ಹಾಗಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ನಿಯಮಿತವಾದ ಸೇವನೆ ಇಟ್ಕೊಂಡಲ್ಲಿ ಈ ಫ್ಯಾಟಿ ಲಿವರ್ ಕಡಿಮೆ ಆಗ್ತಾ ಬರುತ್ತೆ. ಈ ನಾನ್ ವೆಜಿಟೇರಿಯನ್ಸ್ ಆಗಿದ್ರಲ್ಲಿ ಈ ಫ್ಯಾಟಿ ಫಿಶಸ್, ಸಮುದ್ರದ ಮೀನುಗಳು, ಅದರಲ್ಲೆಲ್ಲ ಜಾಸ್ತಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಅದನ್ನ ಹೆಚ್ಚು ಸೇವಿಸ್ತಾ ಇರೋದ್ರಿಂದ ನಿಮ್ಮ ಈ ಫ್ಯಾಟಿ ಲಿವರ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು, ಪ್ರತಿ ದಿವಸ ನೀವು ಬೆಳಿಗ್ಗೆ ಒಂದು ಗ್ರೀನ್ ಜ್ಯೂಸ್ ನ ಕುಡಿಯೋಕೆ ಇದು ಮಾಡಿ. ಈ ಸೊಪ್ಪುಗಳನ್ನ ತಗೊಂಡ್ಬಿಟ್ಟು ಈ ಸೊಪ್ಪುಗಳಿಂದ ಜ್ಯೂಸ್ ಮಾಡ್ಕೊಳ್ಳುವಂಥದ್ದು. ಈಗ ನಿಮ್ಗೆ ಸಬ್ಬಾಸಿಗೆ ಸೊಪ್ಪು ಇರ್ಬೋದು, ಅಥವಾ ಪಾಲಕ್ ಇರ್ಬೋದು, ಅಥವಾ ಪುದೀನ ಇರ್ಬೋದು, ಈ ತರ ಎಲ್ಲ ಈ ಲೆಟ್ಯೂಸ್ ಅಂತ ಎಲ್ಲ ಬರುತ್ತೆ ನಿಮಗೆ. ಅದನ್ನೆಲ್ಲ ತಗೊಂಡ್ಬಿಟ್ಟು ಮಿಕ್ಸ್ಚರ್ ಆಫ್ ಇದನ್ನ ಮಾಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನ ಒಂದು ರಸ ತೆಗೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಜೇನುತುಪ್ಪವನ್ನು ಅಥವಾ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡು ನಿಂಬೆಹಣ್ಣ ಸೇರಿಸಿ ಅದನ್ನ ಸೇವಿಸ್ತಾ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಲಿವರ್ ಕ್ಲೀನ್ ಆಗುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಹಾಗಾಗಿ ಫಸ್ಟ್ ಥಿಂಗ್ ಇಸ್ ಮೇಜರ್ ಥಿಂಗ್ ಈ ಡಯಟ್ ಇದಿದೆ ಅಂದ್ರೆ ನೀವು ಅನ್ಕೋಬಹುದು, ಸರ್ ಹೇಳ್ಬಿಟ್ರು ಒಮೆಗಾ 3 ತಗೊಂಡ್ಬಿಡ್ತೀನಿ, ನಾನೇನ್ ಬೇಕಾದ್ರೆ ತಿಂತೀನಿ, ಅಥವಾ ಇವ್ರು ಹೇಳ್ಬಿಟ್ರು ಈ ಜ್ಯೂಸ್ ಕುಡಿತೀನಿ, ಬಾಕಿದೆಲ್ಲ ತಿಂತೀನಿ. ಆಗಲ್ಲ. ನೀವು ಆ ಡಯಟ್ ಮಾಡಿ ಇದನ್ನ ಮಾಡಿದ್ರೆ ರಿಸಲ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ ಹೊರತು ಡಯಟ್ ಈಸ್ ಮೇನ್ ಥಿಂಗ್ ಇಯರ್. ಇದೇನಿದೆಯೋ ಇದು ನಿಮ್ ಸಪ್ಲಿಮೆಂಟ್ಸ್ ಬರೀ ಸಪ್ಲಿಮೆಂಟೇಶನ್ ಆಗಿ ಕೆಲಸ ಮಾಡುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ನಿಮ್ಮ ಲಿವರ್ ನ ಕ್ಲೀನ್ ಮಾಡ್ಲಿಕ್ಕೆ ಸೈಡ್ ಎಫೆಕ್ಟ್ ಇಲ್ದಲೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಈ ಡಯಟ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ಫಸ್ಟ್ ರಿವರ್ಸ್ ಮಾಡ್ಕೊಳ್ಳಿ, ಆಮೇಲೆ ಮೇಂಟೆನೆನ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೀವೇನೇ ಮಾಡಿದ್ರು ಕೂಡ ನಿಮಗೆ ಲಿವರ್ ಫ್ಯಾಟಿ ಲಿವರ್ ಇಂದ ನಿಮಗೆ ಯಾವ ಸಮಸ್ಯೆಗಳು ಕಂಡು ಬರೋದಿಲ್ಲ. ಸೊ ಹಾಗಾಗಿ ಈ ಫ್ಯಾಟಿ ಲಿವರ್ ಬಗ್ಗೆ ಹೋಪ್ಫುಲಿ ನಾನು ನಿಮಗೆಲ್ಲ ಒಂದು ಡೌಟ್ಸ್ ಕ್ಲಿಯರ್ ಮಾಡಿ ಅಂತ ಅಂದ್ಕೊಳ್ತೀನಿ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೇನೆ. ಅದಕ್ಕಿಂತ ಮುಂಚೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಇದು ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.